ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ಸೌಮ್ಯ. ನಮ್ಮ ದೇಹದಲ್ಲಿ ನರಗಳ ವ್ಯವಸ್ಥೆ ತುಂಬಾನೇ ಮುಖ್ಯವಾದದ್ದು. ನಮ್ಮ ದೇಹದ ವ್ಯವಸ್ಥೆಗೆ ನಾವು ನರಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ ಅದು ತಪ್ಪಾಗೋದಿಲ್ಲ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಪ್ರಾಪರ್ ಆಗಿ ಸಿಗ್ನಲ್ ಯಾವಾಗ ಸಿಗಲ್ವೋ ಆಗ ನಾವು ತುಂಬ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಕೆಲವ್ರಿಗೆ ರಾತ್ರಿ ಹೊತ್ತಲ್ಲಿ ಕಾಲುಗಳಲ್ಲಿ ಎಳ್ತ ತುಂಬಾ ಹೆಚ್ಚಾಗುತ್ತೆ, ನಿದ್ದೆ ಬರ್ತಾ ಇರಲ್ಲ, ಕಾಲುಗಳಲ್ಲಿ ಜೋಮ್ ಅನ್ನೋದು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇಂತಹ ಲಕ್ಷಣಗಳನ್ನ ನಾವು ಕೇಳ್ತಾ ಇರ್ತೀವಿ. ಈ ಸಮಸ್ಯೆ ಬರಲು ಮುಖ್ಯ ಕಾರಣ ಏನು ಅಂದರೆ ಕ್ಯಾಲ್ಸಿಯಂ ಕೊರತೆ, ಹಾಗೆಯೇ ಡಯಟ್ರಿ ಡಿಫಿಷಿಯನ್ಸಿ ಅಂದರೆ ಏನಂತಾರೆ, ಪೋಷಕಾಂಶಗಳು ಇಲ್ಲದ ಆಹಾರವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇಂತಹ ಪ್ರಾಬ್ಲಮ್ಸನ್ನು ನಾವು ಅನುಭವಿಸ್ಬೇಕಾಗುತ್ತೆ. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆದರೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸೇರಿದ್ರೆ ಆಗ ನಮಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಯಾವುದೇ ರೀತಿಯ ನಮಗೆ ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂದರೆ ಫಸ್ಟ್ ನಾವು ಏನು ನೋಡ್ಕೊಬೇಕು, ಮಲಬದ್ಧತೆ ಬರದಂತೆ ನಾವು ನೋಡ್ಕೊಬೇಕು. ಕ್ಲೀನಾಗಿ ಮೋಷನ್ಸನ್ನು ಹೋಗ್ತಾ ಇರಬೇಕು. ಆ ಥರ ನಾವು ನೋಡ್ಕೊಬೇಕಾಗುತ್ತೆ. ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆನ ಫಸ್ಟು ನೀವು ನಿವಾರಿಸ್ಕೊಳ್ಳಿ. ಹೇಗೆ ಅಂದರೆ ತಿಂಗಳಿಗೊಂದ್ಸಲ ಆದರೂ ನೀವು 1 ಸ್ಪೂನಷ್ಟು ಹರಳೆಣ್ಣೆಯನ್ನು ನೀವು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು. ಹರಳೆಣ್ಣೆಯನ್ನು ಹಾಗೆ ಕುಡಿಯೋದಕ್ಕಾಗಲ್ಲ ಅನ್ನೋರು ಬೇಕಿದ್ರೆ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೀವು ತಿಂಗಳಿಗೊಂದ್ಸಲ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಎಷ್ಟೇ ಟಾಕ್ಸಿಕ್ ಇದ್ರೂ ಅದೆಲ್ಲ ಮೋಷನ್ಸಲ್ಲಿ ಹೊರಗಡೆ ಹೋಗುತ್ತೆ, ಲೂಸ್ ಮೋಷನ್ಸ್ ಆಗುತ್ತೆ. ಈ ಟೈಮಲ್ಲಿ ದೇಹ ಆ ಟಾಕ್ಸಿಕ್ ಎಲ್ಲ ಹೋದ್ಮೇಲೆ ನಿಮಗೆ ರಿಫ್ರೆಶ್ ಆಗುತ್ತೆ, ತುಂಬ ಬಾಡಿಯಲ್ಲಿ ತುಂಬಾ ಇದಾಗುತ್ತೆ, ಫ್ರೀಯಾಗಿ ಅನಿಸುತ್ತೆ. ನಿಮ್ಮ ನರಗಳಲ್ಲಿ ವೀಕ್ನೆಸ್ ಕಡಿಮೆ ಆಗಿಬಿಟ್ಟು ನರಗಳಲ್ಲಿ ಬಲ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ 4 ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ, ಅದರ ಮೇಲಿರೋ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ಜಜ್ಜಿಬಿಡಿ. ಚೆನ್ನಾಗಿ ಜಜ್ಜಿಬಿಟ್ಟು ಇದಕ್ಕೆ ನೀವು ಕರಿಮೆಣಸಿನ ಪುಡಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಟೇಸ್ಟ್ಗೋಸ್ಕರ ಜೇನುತುಪ್ಪವನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಮಾತ್ರೆ ಥರ ಮಾಡ್ಕೊಳ್ಳಿ. ಇದನ್ನು ನೀವು 1 ವಾರ ನೀವು ತೊಗೊತಾ ಬನ್ನಿ. ಖಾಲಿ ಹೊಟ್ಟೆಯಲ್ಲಿ ಹಾಕ್ಕೊಂಡು ನೀರನ್ನು ಕುಡೀರಿ. ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ನಿಮ್ಮ ನರಗಳ ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ತಿನ್ನೋ ಆಹಾರ ಹೇಗಿರಬೇಕು ಅಂದರೆ ಅದು ತುಂಬಾ ಸುಲಭವಾಗಿ ಜೀರ್ಣ ಆಗಬೇಕು. ಅಂಥ ಆಹಾರ ಮಾತ್ರನೇ ನೀವು ತಿಂತಾ ಇರಬೇಕಾಗತ್ತೆ. ಒಂದು ಸ್ವಲ್ಪ ದಿನ ಅಂಥ ಆಹಾರವನ್ನು ಮಾತ್ರ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ಕೆಲವರು ತುಂಬ ಜನರು ಹೇಳ್ತಾ ಇರ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ. ಲೈಫ್ ಸ್ಟೈಲ್, ಜೀವನ ಶೈಲಿ ಹೇಗೆ ಬದಲಾಯಿಸ್ಕೊಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದಾಗ ನಿಮಗೆ ಟೈಮು ಸಹ ಹೆಚ್ಚಾಗಿ ಸಿಗುತ್ತೆ. ವ್ಯಾಯಾಮವನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ಒಂದು ಅರ್ಧ ಗಂಟೆ ಆದರೂ ನೀವು ವ್ಯಾಯಾಮವನ್ನು ಮಾಡಲೇಬೇಕಾಗತ್ತೆ. ಪೋಷಕಾಂಶಗಳು ಇರೋ ಆಹಾರ ಮಾತ್ರನೇ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಂಕ್ ಫುಡ್ ಫುಲ್ ಇರುತ್ತಲ್ಲ, ಬೇಕ್ರಿ ಫುಡ್ ಅಂಥದ್ದನ್ನೆಲ್ಲ ನೀವು ತಿನ್ನೋದಕ್ಕೆ ಹೋಗಬೇಡಿ. ಅದರಿಂದ ದೂರ ಇರಿ, ಆದಷ್ಟು ದೂರ ಇರಿ. ವಾರಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲ ಮಾತ್ರ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಟ್ರೆಸ್, ವರೀಸಿಂದ ತುಂಬ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಜೀವನವನ್ನು ಸರಳವಾಗಿ ಇರುವಂತೆ ನೋಡಿಕೊಳ್ಳಿ. ಆಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.